ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸ ಪಾಠಗಳ 11ನೆಯ ಸರಣಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಪ್ರಾಚೀನ ಯುಗ ಅಧ್ಯಾಯ 4.1 ವೈದಿಕ ಸಂಸ್ಕೃತಿ, ವೇದಿಕ್ ಕಲ್ಚರ್. ವಿದ್ಯಾರ್ಥಿಗಳೇ, ನಾವಿಂದು ಈ ಅಧ್ಯಾಯದಲ್ಲಿ ವೈದಿಕ ಸಂಸ್ಕೃತಿಯ ಹಿನ್ನೆಲೆ, ವೈದಿಕ ಸಂಸ್ಕೃತಿಯ ನಿರ್ಮಾತೃರಾದ ಆರ್ಯರ ಮೂಲ ಹಾಗೂ ಅವರ ರಾಜಕೀಯ ಸ್ಥಿತಿಯ ಬಗ್ಗೆ ತಿಳಿಯೋಣ. ನಮ್ಮ ಭಾರತ ಉಪಖಂಡದಲ್ಲಿ ಸಿಂಧೂ ನಾಗರಿಕತೆಯ ನಂತರ ಸಾಮಾನ್ಯ ಶಕ ಪೂರ್ವ 2000 ವೇಳೆಗೆ ಇನ್ನೊಂದು ವಿಶಿಷ್ಟವಾದ ಸಂಸ್ಕೃತಿ ಹುಟ್ಟಿಕೊಂಡಿತು. ಅದುವೇ ವೈದಿಕ ಸಂಸ್ಕೃತಿ. ಈ ಸಂಸ್ಕೃತಿಯ ನಿರ್ಮಾತೃರು ಆರ್ಯರು. ಆರ್ಯರ ಇತಿಹಾಸವನ್ನ ತಿಳಿಯಲು ನಮಗೆ ಯಾವುದೇ ಪುರಾತತ್ವ ಮೂಲಾಧಾರಗಳು ಲಭ್ಯವಿಲ್ಲ. ಆದರೆ ಅವರ ಶ್ರೀಮಂತ ವೈದಿಕ ಸಾಹಿತ್ಯದಿಂದ ಆರ್ಯರ ಇತಿಹಾಸವನ್ನು ತಿಳಿದಿದ್ದೇವೆ. ಆ ವೈದಿಕ ಸಾಹಿತ್ಯದಲ್ಲೂ ವೇದಗಳು ಆರ್ಯರ ಮಹಾನ್ ಕೊಡುಗೆಗಳಾಗಿವೆ. ಹಾಗಾಗಿ ಆ ವೇದಗಳ ಕಾಲದ ಸಂಸ್ಕೃತಿಯನ್ನೇ ವೈದಿಕ ಸಂಸ್ಕೃತಿ ಎಂದು ಕರೆಯಲಾಗಿದೆ. ಇನ್ನು ಮುಂದಿನ ಭಾಗದಲ್ಲಿ ಆರ್ಯರ ಮೂಲ, ಈ ಬಗ್ಗೆ ವಿದ್ವಾಂಸರಲ್ಲಿ ವಿಭಿನ್ನ ಅಭಿಪ್ರಾಯಗಳಿವೆ. ಆದರೂ ಆರ್ಯರು ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದ ಹಳ್ಳಿಗಾಡಿನ ದನಗಾಹಿಗಳೆಂದು ನಂಬಲಾಗಿದೆ. ಸಾಮಾನ್ಯ ಶಕ ಪೂರ್ವ 2000 ವೇಳೆಗೆ ಹುಲ್ಲುಗಾವಲುಗಳನ್ನು ಹುಡುಕಿಕೊಂಡು ವಾಯುವ್ಯ ಭಾಗದಿಂದ ಇವರು ಭಾರತವನ್ನ ಪ್ರವೇಶಿಸಿದರು. ಆಗ ಇವರು ಇಲ್ಲಿಯ ಸ್ಥಳೀಯರಾದ ದ್ರಾವಿಡರ ವಿರೋಧವನ್ನ ಎದುರಿಸಬೇಕಾಯಿತು. ಆ ದ್ರಾವಿಡರನ್ನು ದಾಸ್ಯುಗಳೆಂದು ಕರೆದು ಅವರನ್ನ ಸಮರ್ಥವಾಗಿ ಎದುರಿಸಿ ಇಂದಿನ ಸಪ್ತ ಸಿಂಧವ ಎಂದು ಕರೆಯಲ್ಪಡುವ ಸಿಂಧೂ ನದಿ ಪ್ರದೇಶದಲ್ಲಿ ನೆಲೆಸಿದರು. ಕಾಲಕ್ರಮೇಣ ಉತ್ತರ ಭಾರತದ ಬಹುಭಾಗವನ್ನು ಆಕ್ರಮಿಸಿದರು. ಇವರು ಆಕ್ರಮಿಸಿದ ಆ ಪ್ರದೇಶಗಳನ್ನು ಆರ್ಯಾವರ್ತ, ಅಂದರೆ ಆರ್ಯರ ನಾಡು ಎಂದು ಕರೆಯಲಾಗಿದೆ. ಆರ್ಯರಿಂದ ಸೋತ ದ್ರಾವಿಡರು ದಕ್ಷಿಣ ಭಾರತದ ಕಡೆಗೆ ವಲಸೆ ಹೋದರು. ಈ ದ್ರಾವಿಡರಿಗಿಂತ ತೀರ ಭಿನ್ನವಾಗಿದ್ದ ಆರ್ಯರು ಶುಭ್ರ ವರ್ಣದ ಸದೃಢ ಮೈಕಟ್ಟಿನವರಾಗಿದ್ದರು. ಈ ಆರ್ಯ ಎನ್ನುವ ಪದ ತನ್ನದೇ ಆದಂತಹ ವಿಶಿಷ್ಟ ಅರ್ಥಗಳನ್ನು ಹೊಂದಿದೆ. ಆರ್ಯ ಎಂದರೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಎಂದು ಅರ್ಥ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದ್ದೇನೆ, ವೇದಗಳೇ ಆರ್ಯರ ಇತಿಹಾಸ ತಿಳಿಯಲು ನಮಗೆ ಪ್ರಮುಖ ಆಧಾರ ಎಂದು. ಇಲ್ಲಿ ವೇದ ಎನ್ನುವ ಪದ ಸಂಸ್ಕೃತ ಮೂಲದ ವಿದ್ ಎಂಬುದರಿಂದ ಬಂದಿದೆ. ವೇದ ಅಥವಾ ವಿದ್ ಎಂದರೆ ಜ್ಞಾನ ಎಂದು ಅರ್ಥ. ಈ ವೇದಗಳಲ್ಲಿ 4 ವೇದಗಳಿವೆ. 1 ಋಗ್ವೇದ, 2 ಯಜುರ್ವೇದ, 3 ಸಾಮವೇದ, 4 ಅಥರ್ವಣ ವೇದ. ಇವುಗಳಲ್ಲಿ ಋಗ್ವೇದ ಮೊದಲನೆಯ ವೇದವಾಗಿದೆ. ಈ ಋಗ್ವೇದಗಳ ಕಾಲವನ್ನು ಪೂರ್ವವೇದ ಕಾಲ, ಅರ್ಲಿ ವೇದಿಕ್ ಪೀರಿಯಡ್ ಎಂದು ಕರೆಯುತ್ತಾರೆ. ನಂತರದ 3 ವೇದಗಳ ಕಾಲವನ್ನು, ಅಂದರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳ ಕಾಲವನ್ನು
ಉತ್ತರ ವೇದ ಕಾಲ, ಲೇಟರ್ ವೇದಿಕ್ ಪೀರಿಯಡ್ ಎಂದು ಕರೆಯಲಾಗಿದೆ. ವಿದ್ಯಾರ್ಥಿಗಳೇ, ಇನ್ನು ನಾವು ವೈದಿಕ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಸೇಲಿಯಂಟ್ ಫೀಚರ್ಸ್ ಆಫ್ ವೇದಿಕ್ ಕಲ್ಚರ್. ಇಲ್ಲಿ ನಾವು ಮುಖ್ಯವಾಗಿ 5 ಅಂಶಗಳನ್ನು ಗಮನಿಸಬೇಕಾಗಿದೆ. ಮೊದಲನೆಯದಾಗಿ ಆರ್ಯರ ರಾಜಕೀಯ ಸ್ಥಿತಿ, ಎರಡನೆಯದಾಗಿ ಆರ್ಯರ ಸಾಮಾಜಿಕ ಸ್ಥಿತಿ, ಮೂರನೆಯದಾಗಿ ಆರ್ಯರ ಆರ್ಥಿಕ ಸ್ಥಿತಿ, ನಾಲ್ಕನೆಯದು ಆರ್ಯರ ಧಾರ್ಮಿಕ ಸ್ಥಿತಿ ಮತ್ತು ಐದನೆಯದು ಆರ್ಯರ ಶಿಕ್ಷಣ ಮತ್ತು ಸಾಹಿತ್ಯ. ಇವುಗಳಲ್ಲಿ ಮೊದಲನೆಯದು ಆರ್ಯರ ರಾಜಕೀಯ ಸ್ಥಿತಿ, ಪೊಲಿಟಿಕಲ್ ಕಂಡೀಷನ್. ಇದರ ಬಗ್ಗೆ ತಿಳಿಯುವಾಗ ನಾವು 2 ಭಾಗಗಳಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ. ಮೊದಲನೆಯ ಭಾಗ ಪೂರ್ವವೇದ ಕಾಲದ ಆರ್ಯರ ರಾಜಕೀಯ ಸ್ಥಿತಿ ಮತ್ತು ಎರಡನೆಯ ಭಾಗ ಉತ್ತರ ವೇದ ಕಾಲದ ಆರ್ಯರ ರಾಜಕೀಯ ಸ್ಥಿತಿ. ಈಗ ಮೊದಲನೆಯದು ಪೂರ್ವವೇದ ಕಾಲದ ಆರ್ಯರ ರಾಜಕೀಯ ಸ್ಥಿತಿ. ಆರ್ಯ ಬುಡಕಟ್ಟುಗಳು ಕ್ರಮೇಣವಾಗಿ ಭಾರತದಲ್ಲಿ ನೆಲೆಸಿದವು. ಆ ಬುಡಕಟ್ಟುಗಳನ್ನು ಜನಗಳು ಎಂದು ಕರೆಯುತ್ತಿದ್ದರು. ಆ ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯಲಾಗುತ್ತಿತ್ತು. ಈ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ, ವಿಸ್ಪತಿ ಮತ್ತು ಗ್ರಾಮಣಿಗಳೆಂಬ ಅಧಿಕಾರಿಗಳಿದ್ದರು. ಗ್ರಾಮವು ಆಡಳಿತದ ಅತ್ಯಂತ ಚಿಕ್ಕ ಘಟಕವಾಗಿತ್ತು. ಗ್ರಾಮಣಿ ಅದರ ಮುಖಂಡನಾಗಿದ್ದನು. ಹಲವು ಗ್ರಾಮಗಳ ಗುಂಪಿನ ಮುಖ್ಯಸ್ಥನನ್ನು ವಿಸ್ಪತಿ ಎಂದು ಕರೆಯಲಾಗುತ್ತಿತ್ತು. ಈ ಅಧಿಕಾರಿಗಳ ಹೊರತಾಗಿ ಸಭಾ ಮತ್ತು ಸಮಿತಿಗಳು ರಾಜನಿಗೆ ಆಡಳಿತದಲ್ಲಿ ಮಾರ್ಗದರ್ಶನ ನೀಡಲು ಇದ್ದವು. ಇಲ್ಲಿ ಸಭಾ ಎಂದರೆ ಹಿರಿಯರ ಗುಂಪು, ಸಮಿತಿ ಎಂದರೆ ಪರಿಣತರ ಗುಂಪು. ಈ ಆರ್ಯ ಬುಡಕಟ್ಟುಗಳು ಜಾನುವಾರುಗಳು ಮತ್ತು ಪ್ರದೇಶಗಳಿಗಾಗಿ ಪರಸ್ಪರ ಸಂಘರ್ಷದಲ್ಲಿ ತೊಡಗುತ್ತಿದ್ದವು. ಬುಡಕಟ್ಟುಗಳ ರಕ್ಷಣೆಯೇ ರಾಜನ ಪ್ರಾಥಮಿಕ ಕರ್ತವ್ಯವಾಗಿತ್ತು. ಅದಕ್ಕಾಗಿ ಅವನು ಜನರಿಂದ ಕಾಣಿಕೆಗಳನ್ನು ಪಡೆಯುತ್ತಿದ್ದನು. ಹಾಗೆಯೇ ಈ ಪೂರ್ವವೇದ ಕಾಲದ ಸೈನ್ಯಾಡಳಿತದ ಬಗ್ಗೆ ನೋಡುವುದಾದರೆ, ಸೈನ್ಯವು ವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟಿತ್ತು. ಅದು ಕಾಲ್ದಳ, ಗಜದಳ ಮತ್ತು ಅಶ್ವದಳಗಳನ್ನು ಒಳಗೊಂಡಿತ್ತು. ನೌಕಾದಳದ ಬಳಕೆ ಮಿತವಾಗಿತ್ತು. ಸರಳವಾದ ಯುದ್ಧೋಪಕರಣಗಳನ್ನು ಬಳಸುತ್ತಿದ್ದರು. ಹೀಗೆ ಪೂರ್ವವೇದ ಕಾಲದ ಆರ್ಯರ ರಾಜಕೀಯ ಸ್ಥಿತಿ ಅತ್ಯಂತ ಸರಳವಾಗಿತ್ತು. ಇನ್ನು ಎರಡನೆಯ ಭಾಗದಲ್ಲಿ ಉತ್ತರ ವೇದ ಕಾಲದ ಆರ್ಯರ ರಾಜಕೀಯ ಸ್ಥಿತಿ ಬಗ್ಗೆ ನೋಡೋಣ. ಈ ಕಾಲದಲ್ಲಿ ಜನಗಳು ಪ್ರಬಲವಾಗಿ ರಾಜ್ಯಗಳಾಗಿ ಮಾರ್ಪಟ್ಟವು. ಕುರು, ಪಾಂಚಾಲ, ಕಾಶಿ, ವಿದೇಹ, ವಿದರ್ಭ ಇತ್ಯಾದಿಗಳು ಈ ಕಾಲದ ರಾಜ್ಯಗಳಾಗಿದ್ದವು. ಹಾಗೆಯೇ ರಾಜ್ಯವನ್ನು ಆಡಳಿತದ ಅನೇಕ ಘಟಕಗಳಾಗಿ ವಿಂಗಡಿಸಲಾಗಿತ್ತು. ರಾಜ್ಯ, ಪ್ರಾಂತ್ಯ, ಗೋಪ, ವಿಷಯ, ಗ್ರಾಮ ಇತ್ಯಾದಿಗಳು ಆಡಳಿತದ ಘಟಕಗಳಾಗಿದ್ದವು. ಈ ರಾಜಪ್ರಭುತ್ವ ಎನ್ನುವುದು ವಂಶ ಪಾರಂಪರ್ಯವಾಯಿತು. ಇದರ ಜೊತೆಗೆ ಸಾಮ್ರಾಜ್ಯಶಾಹಿತ್ವವು ಈ ಕಾಲದಲ್ಲಿ ಬೆಳೆಯಿತು. ಇದರ ಪರಿಣಾಮವಾಗಿ ರಾಜರಲ್ಲಿ ಶ್ರೇಣಿ ಕ್ರಮ ಅಸ್ತಿತ್ವಕ್ಕೆ ಬಂತು.
ಅಂದರೆ ಒಬ್ಬರಿಗಿಂತ ಒಬ್ಬರು ಅಧಿಕಾರ ಹಾಗೂ ಗೌರವದಲ್ಲಿ ಮೇಲ್ಮಟ್ಟಕ್ಕೆ ಏರುತ್ತಾ ಹೋಗುವುದು. ಉದಾಹರಣೆಗೆ, ಆರಂಭದಲ್ಲಿ ರಾಜ, ಅವನ ಮೇಲೆ ಮಹಾರಾಜ, ಆ ನಂತರ ರಾಜಾದಿರಾಜ, ಆಮೇಲೆ ಏಕರಾಟ, ವಿರಾಟ, ಸಾಮ್ರಾಟ, ಕೊನೆಗೆ ಚಕ್ರವರ್ತಿ. ಈ ಶ್ರೇಣಿ ಕ್ರಮ ಅರಸರಲ್ಲಿ ಬೆಳೆಯುತ್ತಾ ಹೋಯಿತು. ತಮ್ಮ ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ವಿವಿಧ ಯಾಗಗಳನ್ನು ಮಾಡಲು ಪ್ರಾರಂಭಿಸಿದರು. ಆ ಯಾಗಗಳು ಕಠಿಣ ಹಾಗೂ ದುಬಾರಿಯಾಗಿದ್ದವು. ಉದಾಹರಣೆಗೆ ರಾಜಸೂಯ, ಅಶ್ವಮೇಧ, ವಾಜಪೇಯ, ಸೌತ್ರಾಮಣಿ ಇತ್ಯಾದಿ ಯಾಗಗಳು. ಉತ್ತರ ವೇದ ಕಾಲದಲ್ಲಿ ಜನರ ರಕ್ಷಣೆಯ ಜೊತೆಗೆ ರಾಜರು ಆಡಳಿತಾತ್ಮಕ ಕಾರ್ಯಗಳಲ್ಲಿಯೂ ಭಾಗವಹಿಸುತ್ತಿದ್ದರು. ರಾಜರಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಮಂತ್ರಿಮಂಡಲ ಮತ್ತು ಅಧಿಕಾರಿಗಳು ಇದ್ದರು. ಹಾಗೆಯೇ ಋಗ್ವೇದ ಕಾಲದ ಸಭಾ ಮತ್ತು ಸಮಿತಿಗಳು ಮುಂದುವರಿದರೂ ಸಹ ಅವು ಋಗ್ವೇದ ಕಾಲದಷ್ಟು ಪ್ರಭಾವಶಾಲಿಯಾಗಿರಲಿಲ್ಲ. ಇನ್ನು ಉತ್ತರ ವೇದ ಕಾಲದ ಸೈನ್ಯಾಡಳಿತದ ಬಗ್ಗೆ ನೋಡುವುದಾದರೆ, ಸೈನ್ಯವು ವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟಿತ್ತು. ಕಾಲ್ದಳ, ಗಜದಳ, ಅಶ್ವದಳ ಮತ್ತು ನೌಕಾದಳಗಳಿದ್ದವು. ಋಗ್ವೇದ ಕಾಲದ ಸರಳ ಯುದ್ಧೋಪಕರಣಗಳ ಬದಲಾಗಿ ಸುಧಾರಿತವಾದ ಬಿಲ್ಲು ಬಾಣಗಳು, ಖಡ್ಗಗಳು, ಭರ್ಚಿಗಳು, ಗದೆಗಳು, ಕೊಡಲಿಗಳು ಬಳಕೆಗೆ ಬಂದವು. ಇದರ ಜೊತೆಗೆ ತಮ್ಮ ರಕ್ಷಣೆಗಾಗಿ ಶಿರಸ್ತ್ರಾಣ ಹಾಗೂ ಕವಚಗಳನ್ನು ಧರಿಸುತ್ತಿದ್ದರು. ಯುದ್ಧದಲ್ಲಿ ಜಯಗಳಿಸುವುದೇ ಪ್ರಮುಖ ಉದ್ದೇಶವಾದ್ದರಿಂದ ಈ ಕಾಲದಲ್ಲಿ ಮೋಸದ ಮಾರ್ಗವನ್ನು ಅನುಸರಿಸಲು ಹಿಂಜರಿಯುತ್ತಿರಲಿಲ್ಲ. ವಿದ್ಯಾರ್ಥಿಗಳೇ, ಹೀಗೆ ಆರ್ಯರ ರಾಜಕೀಯ ಸ್ಥಿತಿ ಋಗ್ವೇದ ಕಾಲದಲ್ಲಿ ಸರಳತೆಯಿಂದ ಕೂಡಿದ್ದು ಉತ್ತರ ವೇದ ಕಾಲಕ್ಕೆ ಬರುವಾಗ ಹೆಚ್ಚು ಹೆಚ್ಚು ಜಟಿಲವಾಗುತ್ತಾ ಹೋಗಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮುಂದಿನ ಭಾಗದಲ್ಲಿ ನಾವು ಈ ಆರ್ಯರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಯೋಣ. ನಿಮಗೆಲ್ಲ ಶುಭವಾಗಲಿ.